ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಟೆಂಪರರಿ ಕರ್ಲಿ ಹೇಗೆ ಮಾಡ್ಕೊಳ್ಳೋದು, ಆಫ್ ಮಾತ್ರ, ಫುಲ್ ಅಲ್ಲ, ಆಫ್ ಮಾತ್ರ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಮ್ಮ ಚಾನಲ್ ನಾನು ಟೆಂಪರರಿ ಹೇಗೆ ಸ್ಟ್ರೈಟಿಂಗ್ನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಹೇಗೆ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ತೀನಿ. ಇದು ಬಂದು ನಾನು ಆ್ಯಕ್ಚುಲಿ ಕರ್ಲಿಂಗ್ ಮಾಡೋ ಮಿಷಿನ್ ಬರುತ್ತಲ್ಲ ಅದರಲ್ಲಿ ತೋರಿಸ್ತಿಲ್ಲ, ನಾನು ಇವಾಗ ಐರನಿಂಗ್ ಮಾಡ್ಕೊತೀವಲ್ಲ ಆ ಮಿಷಿನಲ್ಲಿ ತೋರಿಸ್ತಿದ್ದೀನಿ. ಸೊ ನಾನು ಇವಾಗ ಏರ್ ಐರನಿಂಗ್ ಮಾಡ್ತೀವಲ್ವ ಅದು ತೊಗೊಂಡಿದ್ದೀನಿ. ಇದು ಬ್ರ್ಯಾಂಡ್ ಬಂದು ಐಕಾನಿಕ್ ಬ್ರ್ಯಾಂಡ್ ಪ್ರೊಫೆಷ್ನಲ್ ಸ್ಟ್ರೈಟ್ನರ್ ಕ್ರೀಮ್ ತೊಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಇದು ಮೀಡಿಯಮ್ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ಆನ್ ಮತ್ತು ಆಫ್ ಬಟನ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾನು ಆನ್ ಮಾಡಿಕೊಂಡು 150 ಇಲ್ಲಾಂದರೆ 170ಗೆ ನಾನು ಇದನ್ನು ಇಟ್ಕೊತೀನಿ. ಟೆಂಪ್ರೇಚರ್ ಬಂದು 170 ಇಟ್ಕೊಂಡಿದ್ದೀನಿ. ತುಂಬ ಹೇರ್ ತಿಕ್ಕಿದೆ ಅನ್ನೋರು ಸೊ 190 ಆ ಥರ ಇಟ್ಕೊಬೋದು. ಸ್ವಲ್ಪ ಹೇರ್ ಸೆನ್ಸಿಟಿವ್ ಇದೆ ಅನ್ನೋರು ಆಲ್ಮೋಸ್ಟ್ ಕಮ್ಮಿ ಟೆಂಪರೇಚರ್ನ ಇಟ್ಕೊಂಡು ಮಾಡ್ಕೊಳ್ಳೋದು ಹೇರಿಗೆ ತುಂಬ ಒಳ್ಳೆಯದು. ಓಕೆನಾ? ಸೊ ಫಸ್ಟಿಗೆ ಬಂದು ಯಾವುದೇ ಥರ ಸಿಕ್ಕಿರಬಾರ್ದು ಕೂದಲು. ನೀಟಾಗಿ ಸಿಕ್ಕನ್ನ ತೆಕ್ಕೊಂಬಿಡಿ ನೀಟಾಗಿ. ನಾನೀಗ ಆಲ್ರೆಡಿ ಸಿಕ್ಕನ್ನ ಬಿಡಿಸಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ನಾವು ಡೈರೆಕ್ಟು ಐರನಿಂಗ್ ಆಗಲಿ ಅಥವಾ ಕರ್ಲಿಂಗ್ ಆಗಲಿ ಇಡೋದಕ್ಕೆ ಮುಂಚೆ ನಮ್ಮ ಹೇರ್ನ ಪ್ರೊಟೆಕ್ಟ್ ಮಾಡಬೇಕು. ಯಾಕೆಂದರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗಲ್ಲ, ಎಲ್ಲರಿಗೂ ಆಗತ್ತೆ ಅಂತ ಹೇಳಲ್ಲ. ಬಟ್ ಕೆಲವ್ರಿಗೆ ಹೇರ್ ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಅವ್ರಿಗೆ ಬಂದು ನಾನು ಕೆರೆಟಿನ್ ಟೆಂಪರರಿ ಹೇರ್ ಪ್ರೊಟೆಕ್ಟ್ ಸಿರಮ್ ಅಂತ ಹಾಕ್ತೀನಿ. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಸೆನ್ಸಿಟಿವ್ ಹೇರ್ ಇದೆ ಅನ್ನೋರು ಇದನ್ನು ಬೈ ಮಾಡಿ. ಇದು ಬಂದು ಹೇಗೆ ಯೂಸ್ ಮಾಡ್ತೀವಿ ಅಂದರೆ ಜಸ್ಟ್ ನನಗೆ ತುಂಬ ಬಂದು ಇಲ್ಲಿ ಸೆನ್ಸಿಟಿವ್ ಆಗುತ್ತೆ, ಆದಷ್ಟು ಎಲ್ಲರಿಗೂ ಇಲ್ಲಿ ತುಂಬ ಸೆನ್ಸಿಟಿವ್ ಆಗುತ್ತೆ. ಸೊ ನಾನು ಜಸ್ಟ್ ಫುಲ್ ಹೇರಿಗೆ ಈ ಥರ ಸ್ಪ್ರೇ ಮಾಡ್ಕೊತೀನಿ. ಸಾಕು, ಇಷ್ಟು ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ನೋಡಿ, ಲೈಟಾಗಿ ಅದನ್ನು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಥರ ಹೇರ್ ಡ್ಯಾಮೇಜ್ ಆಗೋಲ್ಲ. ಇದು ಕಂಪಲ್ಸರಿ ಮಾಡಿದ್ರೆ ಒಳ್ಳೆಯದು. ಹೀಟ್ ಅದನ್ನು ಫುಲ್ ಹೀಟ್ ತಡ್ಕೊಳ್ಳೋ ಕೆಪಾಸಿಟಿ ಹೇರ್ಗಿರಲ್ಲ ಅಂದರೆ ಇದನ್ನು ಯೂಸ್ ಮಾಡಿ ನಾವು ಸ್ಪ್ರೇ ಮಾಡಿ ಐರನಿಂಗ್ ಮಾಡೋದ್ರಿಂದ ಯಾವುದೇ ಥರ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಸೊ ನೆಕ್ಸ್ಟಿಗೆ ಬಂದು ನಾನು ಮೇಲೆ ಐರನಿಂಗ್ ಮಾಡ್ತೀನಿ, ಕೆಳಗಡೆ ಟಾಂಗ್ ಮಾಡ್ತೀನಿ, ಅಂದರೆ ಕರ್ಲಿಂಗ್ ಮಾಡ್ತೀನಿ, ಆಫ್ ಮಾತ್ರ. ಸೊ ಕರ್ಲಿಂಗ್ ಮಾಡಬೇಕನ್ನೋದಕ್ಕಿಂತ ಮುಂಚೆ ಫಸ್ಟು ಯಾವಾಗಲೂ ಹೇರ್ ಸ್ವಲ್ಪ ವೆಟ್ ಇದ್ದರೆ ಚೆನ್ನಾಗಿ ಬರುತ್ತೆ. ಸೊ ವೆಟ್ಗೋಸ್ಕರ ನಾನೇನು ಮಾಡ್ತೀನಿ, ಹೈ ಡೆಫಿನೇಷನ್ಲಿ ಜೆಲ್ ಬರುತ್ತೆ, ಕ್ರೀಮ್ ಬರುತ್ತೆ, ಸಾರಿ ಜೆಲ್ ಅಲ್ಲ ಕ್ರೀಮು, ಹೈ ಡೆಫಿನೇಷನ್ ಕರ್ಲಿಂಗ್ ಕ್ರೀಮ್ ಅಂತ ಬರುತ್ತೆ, ಲೆವೆಲ್ ಇನ್ 1 ಕ್ರೀಮ್ ಅಂತ ಬರುತ್ತೆ. ಇದನ್ನು ಲಿಂಕನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದರಲ್ಲಿ ಕಲರ್ ರೆಡ್ ಇರೋದ್ರಿಂದ ನಿಮಗೆ ನೇಮ್ ಕಾಣಿಸ್ತಿಲ್ಲ. ಸೊ ನಾನು ಇದನ್ನು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂದರೆ ನಾನು ತೋರಿಸ್ತೀನಿ. ಒಂದು ಸೈಡ್ ಕೂದಲಿಗೆ ಇಷ್ಟು ಸಾಕಾಗತ್ತೆ. ನಾನು ಇಲ್ಲಿ ತೋರಿಸೋದನ್ನು ನೋಡಿ, ಇಷ್ಟು ಸಾಕು. ಇದ್ರ ಕ್ವಾಂಟಿಟಿ ಹೀಗಿರುತ್ತೆ, ಕ್ರೀಮ್ ಥರ ಇರುತ್ತೆ ನೋಡಿ, ಇಷ್ಟು ಸಾಕು. ಸೊ ಇದನ್ನು ಫುಲ್ ಹೀಗೆ ಮಾಡ್ಕೊಂಬಿಡಿ. ನೋಡಿ ಈ ಥರ ಎಲ್ಲ ಹೇರಿಗೂ ತಾಗಬೇಕು, ಆ ವೆಟ್ ಅನ್ನೋದು ಎಲ್ಲ ಹೇರಿಗೂ ತಾಗಬೇಕು. ಆ ರೀತಿ ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ರೂಟಿಗೆಲ್ಲ ಅವಶ್ಯಕತೆ ಇಲ್ಲ, ಬರೀ ಹೇರಿಗೆ ಮಾತ್ರ. ಅದು ನನಗೆ ಎಲ್ಲಿ ಟಾಂಗ್ ಬೇಕು ಅಂತಿದ್ದೀನಲ್ವ ಅಲ್ಲಿಗೆ ಮಾತ್ರ ಮಾಡ್ತಿದ್ದೀನಿ. ನಂದು ಹೇರ್ ಸ್ವಲ್ಪ ತಿನ್ನಿದೆ, ಸೊ ಹಾಗಾಗಿ ಅಷ್ಟು ಸಾಕಾಗುತ್ತೆ. ನಿಮ್ಮ ಕೂದಲು ಇನ್ ಕೇಸ್ ಸ್ವಲ್ಪ ತಿಕ್ಕಿದೆ ಅಂದರೆ ನೀವು ಇನ್ನೂ ಸ್ವಲ್ಪ ತೊಗೋಬೋದು. ಸೊ ಫಸ್ಟಿಗೆ ಇಷ್ಟನ್ನ ತೊಗೊತೀನಿ ನಾನು. ಟೆಂಪ್ರೇಚರ್ 170 ಇಟ್ಕೊಂಡಿದ್ದೀನಿ ನಾನು, ಕಾಣಿಸ್ತಿಲ್ಲ ಇಲ್ಲಿ, 170 ಇಟ್ಕೊಂಡಿದ್ದೀನಿ. ನೋಡಿ, ಫಸ್ಟಿಗೆ ಈ ಥರ ಐರನ್ ಮಾಡ್ಕೊಳ್ಳಿ ನೀಟಾಗಿ ಡೌನ್ ತನಕ. ಸೊ ನಂತರ ನೋಡಿ ಈ ಥರ ಒಂದು ಟ್ವಿಸ್ಟ್ನ ಮಾಡ್ಕೋಬೇಕು. ತುಂಬ ಹೊತ್ತು ಇಟ್ಕೋಬೇಡಿ, ಹೇರ್ ಡ್ಯಾಮೇಜ್ ಆಗುತ್ತೆ. ಆದರೂ ನಾವು ಸ್ಪ್ರೇ ಹಾಕಿರ್ತೀವಿ, ಆದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಇಟ್ಕೋಬೇಕು. ನಮಗೆ ಎಲ್ಲಿಂದ ಕರ್ಲ್ ಬೇಕಂತೀವಲ್ಲ ಅಲ್ಲಿಂದ ಇಟ್ಕೊಳ್ಳಿ. ನೋಡಿ
ಸೊ ನನ್ನ ಫೈನಲ್ ಲುಕ್ ಹೀಗಿರುತ್ತೆ. ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ್ದೀನಿ. ನನಗೆ ಲೇಯರ್ ಒಂದೊಂದು ಲೇಯರ್ ಕಾಣೋದು ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಹಾಗೆ ಇಷ್ಟ ಆಗುತ್ತೆ ಅಂದರೆ ನೀವು ಹಾಗೆ ಕ್ಯಾರಿ ಮಾಡ್ಬೋದು. ನನಗೆ ಈ ಥರ ಮಿಕ್ಸ್ ಆದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹೀಗೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೆಳಗೆ ಮೆಸೇಜ್ ಮಾಡಿ, ನಾನು ಅದರಲ್ಲಿ ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ಸ್ ಇತ್ತಂತಂದರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.